ಎಲ್ರಿಗೂ ನಮಸ್ತೆ. ಈ ಪಕ್ಕದ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಗ್ರೀನ್ ಕ್ಯಾಪ್ಸಿಕಮ್ ಅಲ್ಲಿ ಒಳಗಡೆ ಹುಳು ಇದೆ ಅಂತ. ನಾನು ಆ ವಿಡಿಯೋ ನೋಡಿದ್ಮೇಲೆ ತುಂಬ ಟೈಮ್ಸು ನಾನು ಈ ವಿಡಿಯೋ ಕ್ಯಾಪ್ಸಿಕಮ್ನ ಕಟ್ ಮಾಡುವಾಗ ತುಂಬ ಚೆಕ್ ಮಾಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೊಂದು ಸಲ ಚೆಕ್ ಮಾಡಿದ್ರು ನನಗೆ ಯಾವ ಹುಳುಗಳು ಅದರಲ್ಲಿ ಕಾಣಿಸ್ಲಿಲ್ಲ. ಸೊ ಆವಾಗ ಅಯ್ಯೋ ಇದೇನು ತಪ್ಪಿರ್ಬೋದಾ ಅಂತ ನಂಗೆ ಅನ್ನಿಸ್ತು. ಸೊ ಆವಾಗ ಏನು ಮಾಡಿದೆ, ಇನ್ನೊಂದು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅದು ಸುಳ್ಳು, ಅದರೊಳಗಡೆ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಾನು ಇದನ್ನು ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಈ ಕ್ಯಾಪ್ಸಿಕಮ್ನ ಕಟ್ ಮಾಡ್ತೀನಿ. ನೋಡಿ, 2 ತೊಗೊಂಡು ಬಂದಿದ್ದೀನಿ, ಕಟ್ ಮಾಡ್ತೀನಿ. ನೀವೇ ನೋಡಿ, 2 ನಾನು ಕಟ್ ಮಾಡಿದ್ದೀನಿ. ನೋಡಿ, ಎಲ್ಲ ಈ ಥರ ತೆಗೆದು ಕೂಡ ತೋರಿಸ್ತೀನಿ ನಿಮಗೆ. ಇದರೊಳಗಡೆ ಏನೂ ಇಲ್ಲ ನೋಡಿ. ಇದು ನಮ್ಮ ಪ್ರಕೃತಿ ನಿಯಮ ನೋಡಿ. ಒಳ್ಳೆ ಕಲರ್ ಇದೆ. ಈ ತರಕಾರಿಗಳನ್ನ ಜನ ತಿನ್ನಬೇಕು ಅಲ್ವಾ. ಸೊ ಈಗ ತರಕಾರಿ ಬೆಳೆಯೋ ರೈತ ಮತ್ತು ಈ ತರಕಾರಿ ಮಾರೋ ಅಂಥ ಬಡ ವ್ಯಾಪಾರಿ ಯಾರೂ ಶ್ರೀಮಂತರಾಗಿರೋದಿಲ್ಲ, ಬಡವರೇ ಆಗಿರ್ತಾರೆ. ಬೆಳೆಯೋದಾಗ್ಬೋದು ಅಥವಾ ತರಕಾರಿ ಮಾರೋದಾಗ್ಬೋದು, ಮಾಡೋದಿಲ್ಲ. ಸೊ ಇವಾಗ ಇಲ್ಲಿ ಯಾರಿಗೆ ನಷ್ಟ ಆಗ್ತಾ ಇದೆ? ಈ ಬಡ ರೈತಂಗೆ ಮತ್ತು ಬಡ ಬೀದಿ ವ್ಯಾಪಾರಿಗಳಿಗೆ ನಷ್ಟ ಆಗ್ತಾ ಇದೆ. ಇದನ್ನು ವಿಡಿಯೋ ನೋಡಿದವರು ಸ್ವಲ್ಪನಾದರೂ ಅವಾಯ್ಡ್ ಮಾಡ್ತಾರೆ. ಇರಪ್ಪ, ಸ್ವಲ್ಪ ವಿಡಿಯೋದಲ್ಲಿ ಹುಳ ಏನಾದರೂ ನೋಡಿದ್ವಿ, ಕ್ಯಾಪ್ಸಿಕಮ್ ಬಳಸೋದನ್ನ ಕಡಿಮೆ ಮಾಡಬೇಕು ಅಂತ ರೈತರು ಅಂದರೆ ಗ್ರಾಹಕರು ಅದನ್ನು ಕಡಿಮೆ ಮಾಡ್ತಾರೆ. ಅವಾಗ ಯಾರಿಗೆ ಲಾಸ್ ಆಗುತ್ತೆ? ಬಡ ರೈತರಿಗೆ ಮತ್ತು ಬಡ ವ್ಯಾಪಾರಿಗೆ ಇಲ್ಲಿ ಲಾಸ್ ಆಗುತ್ತೆ. ನೋಡಿ, ಈ ಕ್ಯಾಪ್ಸಿಕಮಲ್ಲಿ ನೀವೇ ನೋಡ್ತಿದ್ದೀರಾ, ಯಾವುದೇ ಥರ ಹುಳಗಳು ಇದರೊಳಗಡೆ ಇಲ್ಲ. ಅಕಸ್ಮಾತ್ ನನಗೂ ಡೌಟ್ ಬಂದು ಒಂದು ವಿಡಿಯೋನ ನೋಡಿದಾಗ ಅದರಲ್ಲಿ ಏನಿತ್ತು ಅಂದರೆ ಇಲ್ಲ, ಅದೆಲ್ಲ ಸುಳ್ಳು ಅನ್ನೋದು ಒಂದಿತ್ತು. ಸೊ ಆ ನಂಬಿಕೆ ಮೇಲೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನಿಮಗೇನಾದರೂ ಇದರಲ್ಲಿ ಕ್ಯಾಪ್ಸಿಕಮಲ್ಲಿ ಹುಳು ಏನಾದರೂ ಕಂಡ್ರೆ ಪ್ಲೀಸ್ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಾನು ಮಾತ್ರ ಮಾಡ್ತಾ ಇರೋವಂಥ ಉದ್ದೇಶ ಏನು ಅಂತ ಅಂದರೆ, ನಾವೊಬ್ಬರು ರೈತರು, ನಾನು ರೈತರ ಮಗಳು. ಸೊ ಹಾಗಾಗಿ ರೈತರಿಗೆ ಇಲ್ಲಿ ನಷ್ಟ ಆಗಬಾರ್ದು. ರೈತ ಮೊದಲೇ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇಂಥ ವಿಡಿಯೋಗಳೆಲ್ಲ ಬಿಟ್ಟಾಗ ಇನ್ನೂ ಸಂಕಷ್ಟಕ್ಕೆ ಹೋಗ್ಬಿಡ್ತಾರೆ. ಸೊ ನಾನು ಹೇಳೋದಿಷ್ಟೇ, ಕೈಯಲ್ಲಿ ಆದರೆ ದಯವಿಟ್ಟು ನೀವು ನಮ್ಮ ರೈತರಿಗೆ ಸಹಾಯ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಪ್ಸಿಕಮ್ ಬೆಳೆಯೋ ರೈತರು ಮತ್ತು ಕ್ಯಾಪ್ಸಿಕಮ್ ಹೆಂಗೆ ಬೆಳೀತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. But in the video does not parasitize humans. This post is fake.